ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ, ಆಧ್ಯಾತ್ಮ ಪ್ರಿಯರೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ನನ್ನ ಯೂಟ್ಯೂಬ್ ವಾಹಿನಿಯ ಆದಿಗುರು ವಾಲ್ಮೀಕಿ ಅಧ್ಯಾತ್ಮ ಬೆಳಕು ಕಾರ್ಯಕ್ರಮದ 25ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಆದಿಗುರು ವಾಲ್ಮೀಕಿಯವರ ಮತ್ತೊಂದು ಆಧ್ಯಾತ್ಮ ಚಿಂತನೆ ಕುರಿತು ಚರ್ಚಿಸುವ ಪೂರ್ವದಲ್ಲಿ ಅವರಿಗೆ ನಮನಗಳನ್ನು, ಪ್ರಾರ್ಥನೆಯನ್ನು ಸಲ್ಲಿಸೋಣ. ಓಂ ನಮೋ ವಾಲ್ಮೀಕಿ ಕೋಕಿಲಂ ಮಧುರಂ ಸುಂದರಂ ವಾಲ್ಮೀಕಿ ನಾಮಂ ಮಧುರಂ ಸುಂದರಂ ವಾಲ್ಮೀಕಿ ನಾಮಂ ಜ್ಞಾನಂ ಧರ್ಮಂ ಕರ್ಮಂ ರಾಮಾಯಣಂ ಜ್ಞಾನಂ ಧರ್ಮಂ ಕರ್ಮಂ ರಾಮಾಯಣಂ ಬ್ರಹ್ಮಸತ್ವಂ ಆತ್ಮಂ ದೇಹಾತ್ಮಂ ಬ್ರಹ್ಮಸತ್ವಂ ಆತ್ಮಂ ದೇಹಾತ್ಮಂ ವಂದೇ ವಾಲ್ಮೀಕಿ ಆಧ್ಯಾತ್ಮ ಗುರುವಂ ವಂದೇ ವಾಲ್ಮೀಕಿ ಆಧ್ಯಾತ್ಮ ಗುರುವಂ ನಮೋ ವಾಲ್ಮೀಕಿ ನಾರಾಯಣಂ ನಮೋ ವಾಲ್ಮೀಕಿ ನಾರಾಯಣಂ. ಆಧ್ಯಾತ್ಮ ಪ್ರಿಯರೇ, ಬಂಧುಗಳೇ, ಹಿಂದಿನ ಸಂಚಿಕೆಯಲ್ಲಿ ನಾನು ಆದಿಗುರು ವಾಲ್ಮೀಕಿಯವರ ಹಲವಾರು ಆಧ್ಯಾತ್ಮಿಕ ತತ್ವ ಮತ್ತು ಚಿಂತನೆಗಳನ್ನು ಹಂಚಿಕೊಂಡಿರುವೆ. ಈ ಸಂಚಿಕೆಯಲ್ಲಿ ಅವರು ನೀಡಿದ ಮತ್ತೊಂದು ಆಧ್ಯಾತ್ಮಿಕ ವಿಚಾರ ತತ್ವ ಯಾವುದಂದರೆ ಮಿತ್ರ ಶತ್ರು. ಸಾಮಾನ್ಯ ಅರ್ಥದಲ್ಲಿ ನಮಗೆ ಯಾರು ಸಹಕಾರಿಯಾಗ್ತಾರೆ, ಸಹಾಯಕ್ಕೆ ನಿಲ್ತಾರೆ, ನಮ್ಮ ಮನುಷ್ಯನ ಮಾತುಗಳನ್ನು ತಿಳ್ಕೊಳ್ತಾರೆ, ಅಂಥವ್ರು ನಾವು ಮಿತ್ರ ಅಂತೇವೆ. ಯಾರು ನಮ್ಮ ಆಚಾರ ವಿಚಾರಗಳಿಗೆ ಅಡ್ಡಿಗಳನ್ನು ಉಂಟು ಮಾಡ್ತಾರೆ, ತೊಂದರೆಗಳನ್ನು ಕೊಡ್ತಾರೆ, ಅಂಥವ್ರಿಗೆ ನಾವು ಶತ್ರು ಅಂತ ಕರಿತೀವಿ. ಇದು ಜನಸಾಮಾನ್ಯರ ತಿಳುವಳಿಕೆಯ ಪರಿಭಾಷೆ ಚೌಕಟ್ಟಿನಲ್ಲಿ ಮಾಡಿಕೊಂಡ ಮಿತ್ರ ಶತ್ರುಗಳ ಅರ್ಥ. ಆದರೆ ಆದಿಗುರು ವಾಲ್ಮೀಕಿಯವರು ಆಧ್ಯಾತ್ಮ ಚೌಕಟ್ಟಿನಲ್ಲಿ ಮಿತ್ರ ಶತ್ರು ಪರಿಕಲ್ಪನೆಗಳನ್ನು ವ್ಯಾಖ್ಯಾನಿಸಿದ ಪರಿಯೇ ಭಿನ್ನವಾಗಿದೆ. ಆದಿಗುರು ವಾಲ್ಮೀಕಿಯವರು ರಚಿಸಿದ ಮಹಾರಾಮಾಯಣದ ಶಾಂತಚಿತ್ತ ಕಾಂಡದಲ್ಲಿ ಮಿತ್ರ ಶತ್ರು ಕುರಿತು ಒಂದು ಶ್ಲೋಕವನ್ನು ನೀಡ್ಯಾರ. ಅದು ಹೀಗಿದೆ: ನಿನಗೆ ಯಾವುದು ಮಿತ್ರ ಅಲ್ಲ, ಯಾವುದು ಶತ್ರು ಅಲ್ಲ. ವಾಸ್ತವಿಕತೆಯಲ್ಲಿ ಎಲ್ಲರೂ ನಿನಗೆ ಸಹಾಯಕರು. ನಿನಗೆ ಯಾವುದು ಮಿತ್ರ ಅಲ್ಲ. ಯಾವುದು ಅಂದರೆ ಇಲ್ಲಿ ಪ್ರಾಣಿ ಪಕ್ಷಿ ವ್ಯಕ್ತಿಗಳನ್ನು ಬರ್ತಾರೆ, ಸಜೀವ ವಸ್ತುಗಳನ್ನು ಬರ್ತವೆ, ನಿರ್ಜೀವ ವಸ್ತುಗಳನ್ನು ಬರ್ತವೆ. ಉದಾಹರಣೆಗೆ, ನದಿಗೆ ಮಹಾಪೂರ ಬಂದಾಗ ಹಲವಾರು ತೊಂದರೆಗಳಾಗ್ತವೆ. ಅದು ನಮಗೆ ಶತ್ರುವಿನಂತೆ ಕಾಣಿಸ್ತದೆ. ಅದೇ ನದಿ ತನ್ನ ನಿಯಂತ್ರಣದಲ್ಲಿ ಸಾಮಾನ್ಯ ಮಟ್ಟದಲ್ಲಿ ಹರಿತಾ ಇತ್ತು, ಹೊಲಗದ್ದೆಗಳಿಗೆ ನೀರು ಸಿಗುವಂಗಾಗ್ತಾ ಇತ್ತು, ಸಹಾಯಕವಾಗ್ತಾ ಇತ್ತಂದ್ರೆ ಅದನ್ನು ನಾವು ಮಿತ್ರ ಅಂತ ಕರಿತೀವಿ. ಅದೇ ಪ್ರಕಾರ ಯಾವುದೇ ಒಬ್ಬ ವ್ಯಕ್ತಿ ನಿಮಗೆ ಸಹಾಯ ಮಾಡಿದಾಗ, ನಿಮಗೆ ತೊಂದರೆ ಕೊಡದೇ ಇದ್ದಾಗ, ನಿಮ್ಮ ಮನಸ್ಸಿನ ಮಾತುಗಳನ್ನು ಅರ್ಥ ಮಾಡಿಕೊಂಡಾಗ ಅವನಿಗೆ ಮಿತ್ರ ಅಂತೀರ. ನಿಮ್ಮ ಮನಸ್ಸಿನ ವಿರುದ್ಧ ನಿಮಗೆ ತೊಂದರೆ ಕೊಡುವಂಥ ವ್ಯಕ್ತಿಗಳಿದ್ರೆ ಅವರನ್ನು ನಾವು ಶತ್ರು ಅಂತ ಕರಿತೇವೆ. ಯಾವ ವಸ್ತು ನಮಗೆ ಸಹಾಯಕ ಅನಿಸ್ತಿದೆ ಅದನ್ನು ನಾವು ಮಿತ್ರ ಅಂತೇವೆ. ಯಾವ ವಸ್ತು ನಮಗೆ ಉಪದ್ರವಿ ಅನ್ನಿಸ್ತಿದೆ ಅದನ್ನು ನಾವು ಶತ್ರು ಕರಿತೇವೆ. ಅದೇ ಪ್ರಕಾರ ಜೀವರಾಶಿಗಳಲ್ಲಿಯೂ ಕೂಡ ಯಾವ ಪ್ರಾಣಿ ಪಕ್ಷಿಯಿಂದ ನಮಗೆ ತೊಂದರೆ ಆಗ್ತಿದೆ ಅದನ್ನು ನಾವು ಶತ್ರು ಅಂತ ನೋಡ್ತೇವೆ. ಯಾವ ಪಕ್ಷಿ ಪ್ರಾಣಿಗಳಿಂದ ನಮಗೆ ಸಹಾಯವಾಗ್ತಿದೆ ಅವುಗಳನ್ನು ಮಿತ್ರ ಅಂತೇವೆ. ಉದಾಹರಣೆಗೆ
ಆಕಳನ್ನ, ಹಸುವನ್ನ ನಾವು ಮಿತ್ರರಂತೆ ನೋಡ್ತೇವೆ. ಅದೇ ಹುಲಿ, ಸಿಂಹ, ಕ್ರೂರ ಪ್ರಾಣಿಗಳನ್ನ ಶತ್ರು ಅಂತ ನೋಡ್ತೇವೆ. ಮುಂದುವರೆದು ವಾಲ್ಮೀಕಿಯವರು ಹೇಳ್ತಾರೆ, ವಾಸ್ತವಿಕತೆಯಲ್ಲಿ ಎಲ್ಲರೂ, ಅದು ಸಜೀವ ವಸ್ತು ಆಗಿರ್ಬೋದು, ನಿರ್ಜೀವ ವಸ್ತು ಆಗಿರ್ಬೋದು, ಸಮುದ್ರ ಇರ್ಬೋದು, ನದಿ ಇರ್ಬೋದು, ಕೆರೆ ಇರ್ಬೋದು, ಮಳೆ ಇರ್ಬೋದು, ಮಹಾಪೂರ್ ಇರ್ಬೋದು, ಚಂಡಮಾರುತ ಇರ್ಬೋದು, ಏನೇ ಇರಲಿ, ದೊಡ್ಡ ಬಂಡೆ ಇರಲಿ, ಎಲ್ಲ ಜೀವರಾಶಿಗಳಿರ್ಬೋದು, ಯಾವ ವಾಸ್ತವಿಕತೆಯಲ್ಲಿ ಮನುಷ್ಯನಿಗೆ ಮಿತ್ರರು ಅಲ್ಲ, ಶತ್ರುಗಳು ಅಲ್ಲ, ಅವು ಎಲ್ಲರೂ ಸಹಾಯಕರು. ನಿನಗ ಈ ಭೂಮಿಯಲ್ಲಿ ಏನು ಸಿಗ್ತಿದೆ, ವಿಶ್ವದಲ್ಲಿ ಏನು ಸಿಗ್ತಿದೆ, ವಿಶ್ವ ಏನು ಸೃಷ್ಟಿ ಮಾಡಿದೆ, ಎಲ್ಲವೂ ನಿನಗೆ ಸಹಾಯಕ. ಅದು ಯಾವುದೋ ನಿನಗೆ ಮಿತ್ರನೂ ಅಲ್ಲ, ಶತ್ರುನೂ ಅಲ್ಲ ಅಂಥೇಳಿ ವಾಲ್ಮೀಕಿಯವರು ಈ ಶ್ಲೋಕದಲ್ಲಿ ತಮ್ಮ ಮಿತ್ರ ಶತ್ರು ಕುರಿತ ವಿಚಾರವನ್ನು ತಿಳಿಸಿರುವರು. ಇಲ್ಲಿ ಯಾರಿಗ್ಯಾರು ಮಿತ್ರರು ಅಲ್ಲ, ಯಾರಿಗ್ಯಾರು ಶತ್ರುನೂ ಅಲ್ಲ, ಎಲ್ಲ ಜೀವರಾಶಿಗಳು ಪರಸ್ಪರ ಅವಲಂಬಿ. ತಮಗೆ ಹಿಂದೆ ಹೇಳಿದ್ದೀನಿ, ಆಹಾರ ಒಂದು ಸರಪಳಿ ಏನಿದೆ, ಫುಡ್ ಚೈನ್ ಏನಿದೆ, ಒಂದರ ಮ್ಯಾಗ ಒಂದು ಅವಲಂಬನೆ, ಒಂದನ್ನು ತಿಂದು ಒಂದು ಬದುಕ್ತಿದೆ, ಒಂದು ಚೈನ್ ಕ್ರಿಯೇಟ್ ಆಗಿದೆ. ಇದು ನಿಸರ್ಗ ದತ್ತವಾಗಿ ಬಂದಂತಹ ಇದು ಒಂದು ವ್ಯವಹಾರ. ಈ ವ್ಯವಹಾರದಿಂದ ಯಾರೂ ಹೊರತಿಲ್ಲ. ಅದಕ್ಕೆ ಇಲ್ಲಿ ನಾವು ಪರಸ್ಪರರು ಏನದು ಅವಲಂಬಿಗಳೇ ಇದ್ದೇವೆ. ಅದನ್ನೇ ಮುಂದುವರೆದು ವಾಲ್ಮೀಕಿಯವರು ಹೇಳ್ತಾರೆ, ಮಿತ್ರನಾದವನು ಪ್ರೋತ್ಸಾಹ ನೀಡಿದರೆ ಶತ್ರು ಎಚ್ಚರಿಸುವನು. ಒಂದು ವೇಳೆ ಸಾಮಾನ್ಯ ಅರ್ಥದಲ್ಲಿ ನಾವು ಮಿತ್ರ ಅಂತ ಸ್ವೀಕಾರ ಮಾಡಿಕೊಂಡಾಗ ಮಿತ್ರನಿಂದ ನಮಗೆ ಪ್ರೋತ್ಸಾಹ ಸಿಗ್ತಿದೆ, ಅದೇ ಶತ್ರುವಿಂದ ನಮಗೆ ಎಚ್ಚರಿಕೆ ಸಿಗ್ತಿದೆ. ಒಳ್ಳೆ ಕೆಲಸ ಮಾಡ್ತಾ ಇದ್ದಾಗ ಎಲ್ಲರೂ ಸಹಕಾರ ಕೊಟ್ಟರು ಅಂದರೆ ನಮ್ಗೆ ಅದೊಂದು ಪ್ರೋತ್ಸಾಹ, ಇನ್ನೂ ಹೆಚ್ಚು ಒಳ್ಳೆ ಕೆಲಸಗಳನ್ನು ಮಾಡಬೇಕು. ನಾನು ಏನಾದರೂ ಕೆಟ್ಟ ಕೆಲಸ ಮಾಡ್ತಿದ್ದಂದ್ರೆ ವಿರೋಧ ಮಾಡ್ತಾರೆ ಕೆಲವೊಂದು ಜನ. ವಿರೋಧ ಮಾಡ್ತಾರಂದ್ರೆ ಇದರ ಅರ್ಥ ಅವರು ನಮಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ. ಯಾವುದೇ ಒಂದು ಸರ್ಕಾರ ಕೆಲಸ ಇರ್ತದೆ, ಕಟ್ಟಡ ನಿರ್ಮಾಣ ಕೆಲಸ ಇರ್ತದೆ, ಅದರಲ್ಲಿ ಭ್ರಷ್ಟಾಚಾರ ನಡೆಸಿದರೆ ಜನ ಅದಕ್ಕೆ ಏನು ಮಾಡ್ತಾರೆ, ಪ್ರಜ್ಞೆ ಉಳ್ಳವರು ಅದನ್ನು ವಿರೋಧಿಸುತ್ತಾರೆ. ಅದರ ಅರ್ಥ ಶತ್ರು ಅಂದರೆ ನಾವು ಮಾಡುತ್ತಿರುವಂಥ ಕೆಟ್ಟ ಕೆಲಸದ ಬಗ್ಗೆ ಅವರು ನಮಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ. ಅದಕ್ಕೆ ವಾಲ್ಮೀಕಿಯವರು ಹೇಳ್ತಾರೆ, ಮಿತ್ರನಿಂದ ಪ್ರೋತ್ಸಾಹ ಸಿಗ್ತಿದೆ, ಶತ್ರುವಿನಿಂದ ಎಚ್ಚರಿಕೆ ಸಿಗ್ತಿದೆ. ಅಂದರೆ ಇಬ್ಬರು ನನಗೆ ಸಹಾಯಕರವರು, ಇಬ್ಬರಿಂದ ನನಗೆ ಸಹಾಯ ಬರ್ತಿದೆ. ಮಿತ್ರನಿಂದ ನನಗೆ ಸಹಾಯ ಸಿಗ್ತದ, ಶತ್ರುವಿನಿಂದಲೂ ನನಗೆ ಸಹಾಯ ಸಿಗ್ತದ, ಸಾಧು ಪ್ರಾಣಿಗಳಿಂದಲೂ ನನಗೆ ಸಹಾಯ ಸಿಗ್ತದ, ಕ್ರೂರ ಪ್ರಾಣಿಗಳಿಂದಲೂ ನನಗೆ ಸಹಾಯ ಸಿಗ್ತದ, ಅತಿವೃಷ್ಟಿಯಿಂದಲೂ ನನಗೆ ಸಹಾಯ ಸಿಗ್ತದ, ಅನಾವೃಷ್ಟಿಯಿಂದಲೂ ಸಹಾಯ ಸಿಗ್ತದ. ಯಾವುದು ಇಲ್ಲೇನಿದೆಯಲ್ಲ ಶಾಶ್ವತವಾಗಿ ಮಿತ್ರನೂ ಅಲ್ಲ, ಶತ್ರುನೂ ಅಲ್ಲ. ನಾವು ಪರಸ್ಪರ ಒಬ್ಬರಿಗೊಬ್ಬರು ಸಹಾಯ ಮಾಡಿಕೊಂಡು ಸೃಷ್ಟಿ ನಿಯಮದಂತೆ ಬದುಕುವವರು ಅಥವಾ ಇರುವವರು ಅಂತೇಳಿ ವಾಲ್ಮೀಕಿಯವರ ಹೇಳ್ತಾರೆ. ತಮ್ಮ ವಿಚಾರಧಾರೆಯನ್ನು ಮುಂದುವರಿಸಿ ಆದಿಗುರು ವಾಲ್ಮೀಕಿಯವರು ಹೇಳ್ತಾರೆ, ಮನುಷ್ಯನ ನಿಜವಾದ ಮಿತ್ರ ಮತ್ತು ಶತ್ರು ಅವನ ಮನಸ್ಸು. ಸಜೀವ ನಿರ್ಜೀವ ವಸ್ತುಗಳೇನದಾವಲ್ಲ ಯಾವುವು ನಮ್ಮ ಮಿತ್ರನೂ ಅಲ್ಲ, ಶತ್ರುನೂ ಅಲ್ಲ. ಅವರೆಲ್ಲರೂ ನಮಗೆ ಸಹಾಯಕರೇ. ಒಬ್ಬನ ಎಚ್ಚರಿಕೆ ಕೊಡ್ತಾನ, ಇನ್ನೊಬ್ಬನ ಪ್ರೋತ್ಸಾಹ ನೀಡ್ತಾನೆ. ಆದರೆ ನಿಜವಾದ ನಮ್ಮ ಮಿತ್ರ ಶತ್ರು ಯಾರಂದ್ರೆ ನಮ್ಮ ಮನಸ್ಸು. ನಮ್ಮ ಮನಸ್ಸು ಮಿತ್ರನಾದಾಗ, ನಮ್ಮನ್ನು ಒಳ್ಳೆ ಮಾರ್ಗದತ್ತ ಕೊಂಡೊಯ್ತಾ ಇದ್ದಾಗ, ಸಕಾಲಕ್ಕೆ ಸಮಯಕ್ಕೆ ತಕ್ಕಂತೆ ಉಪದೇಶಗಳನ್ನು ಮಾರ್ಗವನ್ನು ಸೂಚಿಸ್ತಾ ಹೊಂಟಿತ್ತಂದ್ರೆ, ಮಾಡುತ್ತಿರುವ ಕೆಟ್ಟ ಕೆಲಸವನ್ನು ಮಾಡಬೇಡ ಅಂತ ಹೇಳಿ ಬೋಧಿಸ್ತಾ ಹೊಂಟಿತ್ತಂದ್ರೆ ಅದು ಆ ಮನಸ್ಸು ಮನುಷ್ಯನಿಗೆ ಮಿತ್ರ ಆಗ್ತಿದೆ. ಅದು ಆ ಮನುಷ್ಯನನ್ನು ಉನ್ನತಿಯತ್ತ ಕೊಂಡೊಯ್ತಿದೆ. ಒಂದು ವೇಳೆ ನಾವು ಮಾಡುತ್ತಿರುವಂಥ ಕೆಟ್ಟ ಕೆಲಸವನ್ನು ಮನಸ್ಸಿಗೆ ಗೊತ್ತಿದ್ದು ಅದು ನಮ್ಮನ್ನು ತಡಿಲಿಲ್ಲಂದ್ರೆ, ತಡೆಯುವುದರ ಬದಲಾಗಿ ಪ್ರೋತ್ಸಾಹ ನೀಡಾಕೈತೆ ಅಂದ್ರೆ
ಅದು ನಮ್ಮ ಅವನತಿಗೆ ಕಾರಣ ಆಗ್ತಿದೆ. ಯಾವುದು ನಮ್ಮ ಅವನತಿಗೆ ಕಾರಣ ಆಗ್ತದನ ಅದನ್ನೇ ಶತ್ರು ಅಂತ ನಾವು ಕರಿತೇವೆ. ಅದಕ್ಕೆ ಭಗವದ್ಗೀತಾದಲ್ಲಿ ಕೂಡ ಇದೇ ವಾಲ್ಮೀಕಿಯವರ ವಿಚಾರವನ್ನ, ಆದಿಗುರು ವಾಲ್ಮೀಕಿಯವರ ವಿಚಾರವನ್ನ ಅವ್ರು ಹೇಳ್ತಾರೆ. ಮನಸ್ಸೇ ಮಿತ್ರ, ಮನಸ್ಸೇ ಶತ್ರು. ಮನಸ್ಸಿನಿಂದನ ಉದ್ಧಾರ, ಮನಸ್ಸಿನಿಂದನ ಪತನ. ಅದಕ್ಕೆ ಇಲ್ಲಿ ಮನುಷ್ಯನ ನಿಜವಾದ ಮಿತ್ರ ಶತ್ರು ಯಾರಂದ್ರೆ ಅದು ಅವನ ಮನಸ್ಸು. ಮನಸ್ಸು ನಮ್ಮನ್ನ ಒಳ್ಳೆಯ ಮಾರ್ಗದತ್ತ ಕೊಂಡೊಯ್ತಂದ್ರೆ ಅದು ನಮ್ಮ ಮಿತ್ರ. ಮನಸ್ಸು ನಮ್ಮನ್ನ ಕೆಟ್ಟ ಮಾರ್ಗದತ್ತ ಕೊಂಡೊಯ್ತಂದ್ರೆ ಅದು ನಮ್ಮ ಶತ್ರು. ನಾವು ನಮ್ಮ ಮನಸ್ಸನ್ನು ಸಮಚಿತ್ತದಲ್ಲಿ ಇಟ್ಟುಕೊಂಡಾಗ ನಮಗೆ ಯಾರೂ ಮಿತ್ರರಲ್ಲ, ಶತ್ರುಗಳು ಅಲ್ಲ. ನಾವು ನಮ್ಮ ಮನಸ್ಸನ್ನ ಸಮಚಿತ್ತದಲ್ಲಿ ಇಟ್ಟುಕೊಂಡಾಗ, ಈಗಾಗಲೇ ನಿಮ್ಗೆ ಹೇಳೇನೆ ಏನಂದ್ರೆ ಮನಸ್ಸನ್ನು ವಿಮೋಚನೆಗೊಳಿಸುವುದು. ನಾನು, ನೀನು, ಕತ್ತಲು, ರಾತ್ರಿ, ಸತ್ಯ, ಅಸತ್ಯ, ಈ 108 ಏನು ಬರ್ತಾವಲ್ಲ ಇವುಗಳಿಂದ ಮುಕ್ತಿ ಆಗ್ಬೇಕು. ನಾನು ಯಾರನ್ನು ಅಂತ ತಿಳ್ಕೊಳ್ಬೇಕು. ನಾನು ಆತ್ಮ ಇದ್ದೇನೆ, ಈ ಜಗತ್ತಿನ ವ್ಯವಹಾರಗಳಿಂದ ಕುಲುಷಿತಗೊಂಡಿದ್ದೇನೆ. ಪುನಃ ಅದನ್ನು ಶುದ್ಧೀಕರಣ ಮಾಡಿಕೊಂಡು ಆತ್ಮದ ರೂಪ ತೊಟ್ಟು ನಾನು ನನ್ನ ಬ್ರಹ್ಮಸತ್ವವಿನಿಂದ ಆತ್ಮಗಳೇನಿದೆಯಲ್ಲ ಮಹಾನ್ ಆತ್ಮದಲ್ಲಿ ನಾನು ಪುನಃ ಹೋಗಿ ಸೇರಬೇಕು ಅಂತ ಮನಸ್ಸು ಒಂದು ವೇಳೆ ಬಯಸಿದ್ದಾಗ, ಇದಕ್ಕೆ ನಾವು ವೈರಾಗ್ಯ ಅಂತ ಕರಿತೀವಿ. ವೈರಾಗ್ಯದ ಬಯಕೆ ಅಂತ ಕರಿತೀವಿ. ವೈರಾಗ್ಯದ ಬಯಕೆಯನ್ನು ಹೊಂದಿದಾಗ ತ್ಯಾಗಿ ಆಗ್ತಾನ, ಬದುಕಿನ ಬಗ್ಗೆ ತಿಳ್ಕೊತಾನ, ಆತ್ಮಹತ್ಯೆ ಬಗ್ಗೆ ತಿಳ್ಕೊತಾನ. ಅವಾಗ ಅವನೇನು ಮಾಡ್ತಾನೆ, ಎಲ್ಲಾದ್ರ ಮಧ್ಯೆಯೂ ಉದಾಸೀನಾಗ್ಬಿಡ್ತಾನ. ಮಳೆ ಬಂದ್ರೂ ಅಟ್ಟ, ಚಳಿ ಬಂದ್ರೂ ಅಟ್ಟ, ಬಿಸಿಲು ಬಿದ್ರೂ ಅಟ್ಟ, ಮಳೆಗಾಲ ಬಂದ್ರೂ ಅಟ್ಟ, ಚಳಿಗಾಲ ಬಂದ್ರೂ ಅಟ್ಟ, ಮಹಾಪೂರ್ ಬಂದ್ರೂ ಯಾವುದಕ್ಕೂ ಅವನು ತಲೆ ಕೆಡಿಸಿಕೊಳ್ಳೋದಿಲ್ಲ. ಅದಕ್ಕೆ ಏನಂತೀವಿ ನಾವು, ಸಮಚಿತ್ತ. ಅದನ್ನೆಲ್ಲ ಪ್ರಭುಗಳು ಏನಂತಾರಂದ್ರೆ ಅದಕ್ಕೆ ಶೂನ್ಯ ಸಂಪಾದನೆ ಅಂತ ಹೇಳ್ತಾರೆ. ಯಾವ ಸಕಾರಾತ್ಮಕ ವಿಚಾರಗಳಿಲ್ಲ, ನಕಾರಾತ್ಮಕ ವಿಚಾರದಲ್ಲಿ ಎರಡೂದ್ರ ಸೆಂಟ್ರಲ್ ಪಾಯಿಂಟ್ ಏನಿದೆ, ಕಂಟ್ರೋಲ್ ಪಾಯಿಂಟ್ ಏನಿದೆ, ನಿಯಂತ್ರಿತ ಸ್ಥಿತಿ ಏನಿದೆ, ಅದಕ್ಕೆ ಸಮಚಿತ್ತ ಅಂತ ಕರೀತಾರೆ. ಅದಕ್ಕೆ ವಾಲ್ಮೀಕಿಯವರು ಹೇಳ್ತಾರ, ನಾವು ನಮ್ಮ ಮನಸ್ಸನ್ನು ಸಮಚಿತ್ತದಲ್ಲಿ ಇಟ್ಟುಕೊಂಡಾಗ ನಮಗೆ ಯಾರು ಮಿತ್ರರಲ್ಲ, ಯಾರು ಶತ್ರುಗಳಲ್ಲ. ಎಲ್ಲರೂ ಸಹಕಾರಮಯ, ಎಲ್ಲರೂ ಪರಸ್ಪರರ ಸಹಕಾರ ನೀಡುವವರೇ. ಅದಕ್ಕೆ ಒಂದು ಕಡೆ ವಾಲ್ಮೀಕಿಯವರು ಹೇಳ್ಯಾರ, ಅದನ್ನು ವಿಚಾರ ನಿಮ್ಮನ್ನು ಹಂಚ್ಕೊಂಡಿದ್ದೇನೆ. ಭೂಮಿ ಮ್ಯಾಗ ಏನು ಎಷ್ಟು ಅದಾವಲ್ಲ ಎಲ್ಲಾನು ಬ್ರಹ್ಮಸತ್ವ ಆತ್ಮವನ್ನು ಹಂಚಿಕೊಂಡು ಬಂದವ. ನನ್ನಲ್ಲಿ ಏನಿದೆ ಇನ್ನುಳಿದರಲ್ಲಿಯೂ ಅದೇ ಇದೆ. ನನ್ನಲ್ಲಿರುವಂಥ ಬ್ರಹ್ಮಸತ್ವ ಗಿಡಮರಗಳಲ್ಲಿದೆ, ಕಲ್ಲಿನಲ್ಲಿದೆ, ಮಣ್ಣಿನಲ್ಲಿದೆ, ಪ್ರತಿಯೊಂದರಲ್ಲಿದೆ. ನನ್ನಲ್ಲಿರುವಂಥ ಆತ್ಮ ಎಲ್ಲದರಲ್ಲಿ ಇದೆ. ಅದಕ್ಕೆ ಅವರು ಹೇಳ್ತಾರೆ, ನಾವೆಲ್ಲ ಸಹ ಆತ್ಮಗಳು. ಪರಸ್ಪರರ ಸಹಕಾರಕ್ಕಾಗಿ ನಾವೆಲ್ಲ ಜನ್ಮ ತಾಳಿದವರು, ಹುಟ್ಟಿಕೊಂಡವರು, ಈ ರೂಪಕ್ಕೆ ಬಂದವರು. ಅದಕ್ಕೆ ನಾವು ಇದನ್ನು ತಿಳ್ಕೊಂಡಾಗ ನಮಗೇನಾಗ್ತಿದೆ ಅಂದರೆ ಸಮಚಿತ್ತ ಹೊಂದಲಿಕ್ಕೆ ಸಾಧ್ಯ ಇದೆ, ಆತ್ಮ ವಿಮೋಚನೆಯನ್ನು ಹೊಂದಲಿಕ್ಕೆ ಸಾಧ್ಯವಿದೆ. ಆತ್ಮ ವಿಮೋಚನೆಯನ್ನು ಹೊಂದಿದಾಗ ಅದು ನಮ್ಮನ್ನು ಮೋಕ್ಷದತ್ತ ಕೊಂಡೊಯ್ಯುವುದೆಂದು ವಾಲ್ಮೀಕಿಯವರು ಮೋಕ್ಷದ ಮಾರ್ಗದ ಬಗ್ಗೆ ಈ ರೀತಿಯಾಗಿ ತಿಳಿಸಿಕೊಟ್ಟಿದರು. ವೀಕ್ಷಕ ಬಂಧುಗಳೇ, ಆಧ್ಯಾತ್ಮ ಪ್ರಿಯರೇ, ಇಲ್ಲಿವರೆಗೆ ಆದಿಗುರು ವಾಲ್ಮೀಕಿಯವರ ಮಿತ್ರ ಮತ್ತು ಶತ್ರು ಕುರಿತು ನೀಡಿದಂತಹ ಪರಿಭಾಷೆಯನ್ನು ನಾನು ತಮ್ಮೊಂದಿಗೆ ಹಂಚಿಕೊಂಡಿರುವೆ. ಇಲ್ಲಿ ಯಾವುದು ನಮ್ಮ ಮಿತ್ರ ಅಲ್ಲ, ಯಾವುದು ನಮ್ಮ ಶತ್ರು ಅಲ್ಲ. ನಮ್ಮ ಮಿತ್ರ, ನಮ್ಮ ಶತ್ರು ಯಾವುದಂದ್ರೆ ನಮ್ಮ ಮನಸ್ಸು. ನಮ್ಮನ್ನು ಉನ್ನತಿಯತ್ತ, ಉದ್ಧಾರದತ್ತ ತಗೊಂಡು ಹೋಗ್ತಂದ್ರೆ, ಆತ್ಮೋದ್ಧಾರದತ್ತ ತಗೊಂಡು ಹೋಗ್ತಂದ್ರೆ ಆ ಮನಸ್ಸು ನಮಗೆ ಮಿತ್ರ ಆಗ್ತದೆ. ಕೆಟ್ಟ ಕೆಲಸ ಮಾಡಕ್ಕೆ ಅವನತಿಯತ್ತ ನಮ್ಮನ್ನು ಕೊಂಡೊಯ್ತಂದ್ರೆ ಅದು ನಮ್ಮ ಶತ್ರು ಆಗ್ತಿದೆ ಅಂತ ಬಹಳ ಮನ ಮುಟ್ಟುವಂತೆ ವಾಲ್ಮೀಕಿಯವರು ತಮ್ಮ ಚಿಂತನೆಯಲ್ಲಿ ಬೋಧಿಸಿದರು. ನನಗನ್ನಿಸಿದೆ ತಮಗೆ ಈ ಒಂದು ಆದಿಗುರು ವಾಲ್ಮೀಕಿಯವರ ಆಧ್ಯಾತ್ಮ ತತ್ವ ಒಂದು ಚರ್ಚೆ ತಮಗೆ ಮನವರಿಕೆ ಆಗಿರಬಹುದು, ಮನಸ್ಸನ್ನು ಮುಟ್ಟಿರಬಹುದು.
ಮೆಚ್ಚುಗೆಯನ್ನು ನೀಡಿರಬಹುದು ಅಂತ ತಿಳ್ಕೊಂಡು ತಾವು ದಯವಿಟ್ಟು ಈ ನನ್ನ ವಾಹಿನಿಯನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ. ಮುಂದಿನ ಸಂಚಿಕೆಯಲ್ಲಿ ಆದಿಗುರು ವಾಲ್ಮೀಕಿಯವರ ಮತ್ತೊಂದು ಆಧ್ಯಾತ್ಮ ತತ್ವ ವಿಚಾರವನ್ನು ತಮ್ಮೊಂದಿಗೆ ಹಂಚಿಕೊಳ್ಳುವೆ. ಅಲ್ಲಿಯವರೆಗೆ ಧನ್ಯವಾದಗಳು. ಮತ್ತೆ ಸಿಗೋಣ.